ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 12 ಜೂನ್ 2024. ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸಿದರೋ ಅವರು ನಂಬರ್ 1 ಪೂಜ್ಯರಾಗಿದ್ದವರು. ನಂತರ ಪೂಜಾರಿಯಾಗಿದ್ದಾರೆಯೋ ಆ ರಥದಲ್ಲಿಯೇ ತಂದೆಯು ಬರುತ್ತಾರೆ. ಈ ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟ ಮಾಡಿ ತಿಳಿಸಿ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯು ತಮ್ಮ ವಾರಸ್ದಾರ್ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ತಂದೆಯು ಸುಖ, ಶಾಂತಿ ಮತ್ತು ಪ್ರೇಮದ ಸಾಗರನಾಗಿದ್ದಾರೆ. ಪೂರ್ಣ ಖಜಾನೆಯನ್ನು ವಿಲ್ ಮಾಡುತ್ತಾರೆ. ಈ ರೀತಿ ವಿಲ್ ಮಾಡುತ್ತಾರೆ. ಅದನ್ನು 21 ಜನ್ಮಗಳವರೆಗೆ ತಾವು ತಿನ್ನುತ್ತಾ ಇರುತ್ತೀರಿ. ಆದರೂ ಸಹ ಅದು ಮುಗಿಯೋದಿಲ್ಲ. ನಿಮ್ಮನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ನೀವು ತಂದೆಯ ಪೂರ್ಣ ಖಜಾನೆಗಳನ್ನು ಯೋಗ ಬಲದಿಂದ ಪಡೆಯುತ್ತೀರಿ. ಯೋಗದ ವಿನಃ ಖಜಾನೆಯು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಶಿವ ಭಗವಾನು ವಾಚ್. ಈಗ ಶಿವ ಭಗವಂತನನ್ನು ಎಲ್ಲರೂ ಮಾನ್ಯ ಮಾಡುತ್ತಾರೆ. ಒಬ್ಬರೇ ನಿರಾಕಾರ ಶಿವನಾಗಿದ್ದಾರೆ. ಎಲ್ಲರೂ ಅವರನ್ನು ಪೂಜಿಸುತ್ತಾರೆ. ಉಳಿದಂತೆ ಯಾರೆಲ್ಲ ದೇಹಧಾರಿಗಳಾಗಿದ್ದಾರೆಯೋ ಅವರಿಗೆ ಸಾಕಾರ ರೂಪವಿದೆ. ಮೊದಲು ಆತ್ಮವು ನಿರಾಕಾರವಾಗಿತ್ತು, ನಂತರ ಸಾಕಾರ ರೂಪವನ್ನು ಧರಿಸುತ್ತದೆ, ಸಾಕಾರವಾಗುತ್ತದೆ. ಅಂದರೆ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಅದರ ಪಾತ್ರವು ನಡೆಯುತ್ತದೆ. ಮೂಲವತನದಲ್ಲಂತೂ ಯಾವುದೇ ಪಾತ್ರವು ನಡೆಯುವುದಿಲ್ಲ. ಹೇಗೆ ಪಾತ್ರಧಾರಿಗಳು ಮನೆಯಲ್ಲಿದ್ದಾಗ ನಾಟಕದ ಪಾತ್ರವಿರುವುದಿಲ್ಲ, ಸ್ಟೇಜಿನ ಮೇಲೆ ಬಂದಾಗ ಪಾತ್ರವನ್ನು ಅಭಿನಯಿಸುತ್ತಾರೆ. ಎಲ್ಲವೂ ಪಾತ್ರದ ಮೇಲೆ ಆಧಾರಿತವಾಗಿದೆ. ಆತ್ಮಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಹೇಗೆ ನೀವು ಮಕ್ಕಳು ಆತ್ಮಗಳು, ಹಾಗೆ ಇವರು ಆತ್ಮನಾಗಿದ್ದಾರೆ. ತಂದೆ ಪರಮಾತ್ಮ ಏನು ಮಾಡುತ್ತಾರೆ, ಅವರ ಕರ್ತವ್ಯವೇನು, ಅದನ್ನು ಅರಿತುಕೊಳ್ಳಬೇಕಾಗಿದೆ. ಕೆಲವರು ರಾಷ್ಟ್ರಪತಿಯಾಗಿರುತ್ತಾರೆ, ರಾಜರಾಗಿರುತ್ತಾರೆ. ಇದು ಆತ್ಮದ ವೃತ್ತಿಯಾಗಿದೆ ಅಲ್ಲವೇ? ಹಾಗೆ ಇವರು ಪವಿತ್ರ ದೇವತೆಗಳಾಗಿದ್ದಾರೆ. ಆದ್ದರಿಂದ ಇವರನ್ನು ಪೂಜಿಸಲಾಗುತ್ತದೆ. ಈಗ ನೀವು ಸಹ ತಿಳಿಯುತ್ತೀರಿ, ಈ ವಿದ್ಯೆಯನ್ನು ಓದಿ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾದರು. ಯಾರು ಮಾಡಿದರು? ಪರಮಾತ್ಮನು. ನೀವು ಆತ್ಮರೂಪರೂ ಸಹ ಓದಿಸುತ್ತೀರಿ. ಆದರೆ ಹೆಮ್ಮೆಯ ಮಾತೇನೆಂದರೆ, ತಂದೆಯು ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ. ಇದು ಎಷ್ಟು ಸಹಜವಾಗಿದೆ. ಇದಕ್ಕೆ ರಾಜಯೋಗವೆಂದು ಹೇಳಲಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗಿ ಬಿಡುತ್ತೇವೆ. ತಂದೆಯಂತೂ ಸತೋಪ್ರಧಾನವಾಗಿದ್ದಾರಲ್ಲವೇ? ಅವರಿಗೆ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಹಾಲು ಹೂಗಳನ್ನು ಅರ್ಪಿಸುತ್ತಾರೆ. ಏನೂ ಪರಿಚಯವಿಲ್ಲ. ದೇವತೆಗಳನ್ನು ಪೂಜಿಸುತ್ತಾರೆ. ಶಿವಲಿಂಗದ ಮೇಲೂ ಸಹ ಹಾಲನ್ನು ಎರೆಯುತ್ತಾರೆ. ಆದರೆ ಅವರಿಗೆ ಏನೂ ಗೊತ್ತಿಲ್ಲ. ದೇವತೆಗಳಾದರೂ ರಾಜ್ಯಭಾರ ಮಾಡಿದರು. ಮತ್ತೆ ಶಿವನ ಮೇಲೆ ಹೂಗಳನ್ನು ಏಕೆ ಹಾಕುತ್ತಾರೆ? ಅವರು ಯಾವ ಕರ್ತವ್ಯವನ್ನು ಮಾಡಿದ ಕಾರಣ ಇಷ್ಟೊಂದು ಪೂಜೆ ಮಾಡುತ್ತೀರಿ? ದೇವತೆಗಳ ಬಗ್ಗೆ ಅಂತೂ ಅವರು ಸ್ವರ್ಗದ ಮಾಲೀಕರಾಗಿದ್ದರೆಂದು ತಿಳಿದಿದೆ. ಆದರೆ ಅವರನ್ನು ಈ ರೀತಿ ಮಾಡಿದವರು ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ. ಶಿವನ ಪೂಜೆಯನ್ನು ಮಾಡುತ್ತಾರೆ, ಆದರೆ ಇವರು ಭಗವಂತ ಎಂದು ಅವರ ಬುದ್ಧಿಯಲ್ಲಿಲ್ಲ. ಭಗವಂತನು ಸಹ ಈ ದೇವತೆಗಳನ್ನು ಈ ರೀತಿ ಮಾಡಿದ್ದಾರೆ. ಎಷ್ಟೊಂದು ಭಕ್ತಿ ಮಾಡುತ್ತಾರೆ, ಆದರೆ ಏನೂ ಗೊತ್ತಿಲ್ಲ. ತಾವೂ ಸಹ ಶಿವನ ಪೂಜೆಯನ್ನು ಮಾಡಿರುತ್ತೀರಿ. ಈಗ ನಿಮಗೆ ತಿಳುವಳಿಕಿದೆ. ಮೊದಲು ಏನೂ ಸಹ ತಿಳಿದಿರಲಿಲ್ಲ. ಅವರ ಕರ್ತವ್ಯವೇನು, ಯಾವ ಸುಖವನ್ನು ಕೊಡುತ್ತಾರೆ ಎಂಬುದೇನೂ ತಿಳಿದಿರಲಿಲ್ಲ. ಈ ದೇವತೆಗಳು ಸಹ ಸುಖ ಕೊಡುತ್ತಾರೆ. ಬಲೆ ರಾಜರಾಣಿ ಪ್ರಜೆಗಳಿಗೆ ಸುಖ ಕೊಡುತ್ತಾರೆ. ಆದರೆ ಅವರನ್ನೂ ಸಹ ಶಿವ ತಂದೆಯೇ ಈ ರೀತಿ ಮಾಡಿದ್ದಾರಲ್ಲವೇ? ಆದ್ದರಿಂದ ಬಲಿಯಾರಿಯು ತಂದೆಯದಾಗಿದೆ.
ಈ ದೇವತೆಗಳು ಕೇವಲ ರಾಜ್ಯಭಾರ ಮಾಡುತ್ತಾರೆ, ಪ್ರಜೆಗಳೂ ಆಗಿಬಿಡುತ್ತಾರೆ. ಆದರೆ ಇವರು ಯಾರ ಕಲ್ಯಾಣವನ್ನೂ ಮಾಡುವುದಿಲ್ಲ. ಒಂದು ವೇಳೆ ಮಾಡಿದರೂ ಸಹ ಅಲ್ಪ ಕಾಲಕ್ಕಾಗಿ. ಈಗ ತಂದೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನೀವು ನನ್ನ ಲಿಂಗಕ್ಕೆ ಪೂಜೆ ಮಾಡುತ್ತಿದ್ದೀರಿ, ಅದಕ್ಕೆ ಪರಮಾತ್ಮನೆಂದು ಹೇಳುತ್ತಿದ್ದೀರಿ. ಪರಮಾತ್ಮನಿಂದ ಪರಮಾತ್ಮನಾಗಿ ಬಿಡುತ್ತದೆ. ಆದರೆ ಪರಮಾತ್ಮನು ಏನು ಮಾಡುತ್ತಾರೆಂಬುದನ್ನು ನಿಮಗೆ ತಿಳಿದಿರಲಿಲ್ಲ. ಕೇವಲ ಅವರು ಸರ್ವವ್ಯಾಪಿ ನಾಮರೂಪದಿಂದ ಭಿನ್ನರಾಗಿದ್ದರೆಂದು ಹೇಳಿಬಿಡುತ್ತೀರಿ. ಅಂದ ಮೇಲೆ ಅವರ ಮೇಲೆ ಹಾಲನ್ನೆರೆಯುವುದು ಶೋಭಿಸುವುದಿಲ್ಲವಲ್ಲವೇ? ಅವರಿಗೂ ಆಕಾರವಿದೆ, ಆದ್ದರಿಂದ ಪೂಜಿಸುತ್ತಿರಲ್ವೇ? ಅವರಿಗೆ ನಿರಾಕಾರನಾಗಿದ್ದಾರೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರು ನಿಮ್ಮೊಂದಿಗೆ ಬಹಳ ವಾದ ವಿವಾದ ಮಾಡುತ್ತಾರೆ. ತಂದೆ ಬಳಿಯೂ ವಾದವನ್ನೇ ಮಾಡುತ್ತಾರೆ. ವ್ಯರ್ಥವಾಗಿ ತಲೆ ಕೆಡಿಸಿಕೊಳ್ಳುತ್ತಾರೆ. ಪ್ರಯೋಜನವೇನೂ ಇಲ್ಲ. ಇದನ್ನು ತಿಳಿಸುವುದಂತೂ ನೀವು ಮಕ್ಕಳ ಕೆಲಸವಾಗಿದೆ. ನಿಮಗೆ ಗೊತ್ತಿದೆ, ನಮ್ಮನ್ನು ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ. ಇದು ವಿದ್ಯೆಯಾಗಿದೆ. ಇಲ್ಲಿ ತಂದೆಯ ಶಿಕ್ಷಕರಾಗಿ ಓದಿಸುತ್ತಾರೆ. ನೀವು ಮನುಷ್ಯರಿಂದ ದೇವತೆಗಳಾಗಲು ಓದುತ್ತಿದ್ದೀರಿ. ದೇವಿ ದೇವತೆಗಳು ಸತ್ಯುಗದಲ್ಲಿರುತ್ತಾರೆ, ಕಲಿಯುಗದಲ್ಲಿಲ್ಲ. ಪವಿತ್ರರಾಗಿರಲು ರಾಮರಾಜ್ಯವೂ ಸಹ ಇಲ್ಲ. ದೇವಿ ದೇವತೆಗಳಿದ್ದವರು ನಂತರ ವಾಮಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಬಾಕಿ ಅಲ್ಲಿ ಹೇಗೆ ಚಿತ್ರಗಳನ್ನು ತೋರಿಸಿದ್ದಾರೆಯೋ ಆ ರೀತಿಯಂತೂ ಇಲ್ಲ. ಜಗನ್ನಾಥಪುರಿಯಲ್ಲಿ ನೀವು ನೋಡುತ್ತೀರಿ, ಕಪ್ಪು ಚಿತ್ರಗಳಿವೆ. ತಂದೆಯು ತಿಳಿಸುತ್ತಾರೆ, ಮಾಯಾಜೀತೆ ಜಗಜ್ಜೀತರಾಗಿರಿ. ಇದನ್ನು ಅವರು ಜಗನ್ನಾಥ್ ಎಂದು ಹೆಸರಿಟ್ಟು ಬಿಟ್ಟಿದ್ದಾರೆ. ಮೇಲೆ ಎಲ್ಲ ಕೆಟ್ಟ ಚಿತ್ರಗಳನ್ನು ತೋರಿಸಿದ್ದಾರೆ. ದೇವತೆಗಳು ವಾಮಮಾರ್ಗದಲ್ಲಿ ಹೋಗಿದ್ದರೆಂದು ಕಪ್ಪಾಗಿ ಮಾಡಿದ್ದಾರೆ. ಆ ಚಿತ್ರಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ನಾವು ಯಾವಾಗ ಪೂಜ್ಯರಾಗಿದ್ದೆವು 84 ಜನ್ಮಗಳ ಪರಿಚಯವೂ ಯಾರ ಬುದ್ಧಿಯಲ್ಲೂ ಇಲ್ಲ. ಮೊದಲು ಪೂಜ್ಯ ಸತೋಪ್ರಧಾನರೇ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾ ತಮೋಪ್ರಧಾನ ಪೂಜಾರಿಗಳಾಗಿ ಬಿಡುತ್ತಾರೆ. ರಘುನಾಥ ಮಂದಿರದಲ್ಲಿಯೂ ಕಪ್ಪು ಚಿತ್ರಗಳನ್ನು ತೋರಿಸಿದ್ದಾರೆ. ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ತಾವು ಮಕ್ಕಳಿಗೆ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ನೀವು ಜ್ಞಾನಚಿತೆ ಮೇಲೆ ಕುಳಿತು ಸುಂದರರಾಗುತ್ತೀರಿ, ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರಿ. ದೇವತೆಗಳು ವಾಮಮಾರ್ಗದಲ್ಲಿ ಹೋಗಿ ವಿಕಾರಿಗಳಾದರು. ನಂತರ ಅವರ ಹೆಸರನ್ನು ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ವಾಮಮಾರ್ಗದಲ್ಲಿ ಹೋಗೋದ್ರಿಂದಲೇ ಕಪ್ಪಾಗಿ ಬಿಡುತ್ತೀರಿ. ಇದರ ಚಿಹ್ನೆಯೂ ತೋರಿಸಿದ್ದಾರೆ. ಕೃಷ್ಣ, ರಾಮ ಮತ್ತು ಶಿವನನ್ನೂ ಕೂಡ ಕಪ್ಪಾಗಿ ಮಾಡಿಬಿಡುತ್ತಾರೆ. ಆದರೆ ನೀವು ಮಕ್ಕಳಿಗೆ ತಿಳಿದಿದೆ, ಶಿವ ತಂದೆಯೆಂದು ಎಂದೂ ಕಪ್ಪಾಗುವುದಿಲ್ಲ. ಅವರಂತೂ ವಜ್ರವಾಗಿದ್ದಾರೆ. ನಿಮ್ಮನ್ನೂ ಸಹ ವಜ್ರ ಸಮಾನನಾಗಿ ಮಾಡುತ್ತಾರೆ. ಅವರಂತೂ ಎಂದೂ ಕಪ್ಪಾಗುವುದಿಲ್ಲ. ಅಂದ ಮೇಲೆ ಅವರನ್ನು ಏಕೆ ಕಪ್ಪು ಮಾಡಿಬಿಟ್ಟಿದ್ದಾರೆ? ಯಾರೋ ಕಪ್ಪಾಗಿರುವವರು ಶಿವಲಿಂಗವನ್ನು ಸಹ ಕಪ್ಪಾಗಿ ಮಾಡಿರಬಹುದು. ತಂದೆಯು ತಿಳಿಸುತ್ತಾರೆ, ನಾನೇನು ದೋಷ ಮಾಡಿದೆ? ನನ್ನನ್ನು ಕಪ್ಪಾಗಿ ತೋರಿಸಿಬಿಟ್ಟಿದ್ದಾರೆ. ನಾನಂತೂ ಎಲ್ಲರನ್ನೂ ಸುಂದರನಾಗಿ ಮಾಡಲು ಬರುತ್ತೇನೆ. ನಾನಂತೂ ಸದಾ ಸುಂದರನಾಗಿದ್ದೇನೆ. ಮನುಷ್ಯರ ಬುದ್ಧಿಯು ಈ ರೀತಿಯಾಗಿ ಬಿಟ್ಟಿದೆ, ಏನನ್ನೂ ತಿಳಿದುಕೊಳ್ಳೋದೇ ಇಲ್ಲ. ಶಿವ ತಂದೆಯು ಎಲ್ಲರನ್ನೂ ವಜ್ರ ಸಮಾನರನ್ನಾಗಿ ಮಾಡುವವರಾಗಿದ್ದಾರೆ. ತಿಳಿಸುತ್ತಾರೆ, ನಾನಂತೂ ಸದಾ ಸುಂದರ ಯಾಂತ್ರಿಕನಾಗಿದ್ದೇನೆ. ನಾನೇನು ಮಾಡಿದೆ? ನನ್ನನ್ನು ಕಪ್ಪಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ನೀವು ಸುಂದರರಾಗಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವುದು? ಅದನ್ನಂತೂ ತಂದೆ ತಿಳಿಸಿದ್ದಾರೆ. ಫಾಲೋ ಫಾದರ್ ಹೇಗೆ ಬ್ರಹ್ಮ ತಂದೆಯು ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿಬಿಟ್ಟರು ನೋಡಿ. ಹೇಗೆ ಸರ್ವಸ್ವವನ್ನು ಕೊಟ್ಟು ಬಿಟ್ಟರು. ಬಲೆ ಸಾಧಾರಣರಾಗಿದ್ದರು. ಬಹಳ ಬಡವರೂ ಅಲ್ಲ, ಬಹಳ ಸಾಹುಕಾರರೂ ಅಲ್ಲ. ತಂದೆಯು ಈಗಲೂ ತಿಳಿಸುತ್ತಾರೆ, ನಿಮ್ಮ ಆಹಾರ ಪಾನೀಯ ಮಧ್ಯಮ ಸ್ಥಿತಿಯದು, ಅಂದರೆ ಸಾಧಾರಣವಾಗಿರಬೇಕು. ಬಹಳ ಉನ್ನತವೂ ಅಲ್ಲ, ಬಹಳ ಕನಿಷ್ಠವೂ ಅಲ್ಲ. ತಂದೆಯೇ ಎಲ್ಲ ಶಿಕ್ಷಣವನ್ನು ಕೊಡುತ್ತಾರೆ. ಇವರು ಸಾಧಾರಣರಾಗಿಯೇ ಕಾಣಿಸುತ್ತಾರೆ. ಆದ್ದರಿಂದ ಮನುಷ್ಯರು ನಿಮ್ಮನ್ನು ಕೇಳುತ್ತಾರೆ, ಭಗವಂತನು ಎಲ್ಲಿದ್ದಾರೆ ತಿಳಿಸಿ. ಅರೆ, ಆತ್ಮವು ಬಿಂದುವಾಗಿದೆ, ಅದನ್ನು ನೋಡುತ್ತೀರೇನು? ಇದಂತೂ ತಿಳಿದಿದೆ, ಸ್ಥೂಲ ಕಣ್ಣುಗಳಿಂದ ಆತ್ಮವನ್ನು ನೋಡಲು ಸಾಧ್ಯವಿಲ್ಲ. ಭಗವಂತನೇ ಓದಿಸುತ್ತಾರೆಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಅವಶ್ಯವಾಗಿ ಶರೀರಧಾರಿಯಾಗಿರಬೇಕು. ನಿರಾಕಾರವನ್ನು ಹೇಗೆ ಓದಿಸುತ್ತಾರೆಂದು ಕೇಳುತ್ತಾರೆ. ಏಕೆಂದರೆ ಮನುಷ್ಯರಿಗಂತೂ ಏನೂ ತಿಳಿದಿಲ್ಲ. ಹೇಗೆ ನೀವು ಆತ್ಮಗಳಾಗಿದ್ದೀರಿ? ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೀರಿ. ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ. ಆತ್ಮವಾಚವಾಗಿದೆ. ಆದರೆ ಆತ್ಮವಾಚ ಎನ್ನುವುದು ಶೋಭಿಸುವುದಿಲ್ಲ.
ಆತ್ಮವು ವಾನಪ್ರಸ್ಥ ವಾಣಿಯಿಂದ ದೂರವಿದೆ. ಅದು ಮಾತನಾಡಬೇಕೆಂದರೆ ಶರೀರದಿಂದಲೇ ಮಾತನಾಡುತ್ತದೆ. ಕೇವಲ ಆತ್ಮವೇ ವಾಣಿಯಿಂದ ದೂರವಿರುತ್ತದೆ. ವಾಣಿಯಲ್ಲಿ ಬರಬೇಕೆಂದರೆ ಅದಕ್ಕೆ ಶರೀರ ಅವಶ್ಯವಾಗಿ ಬೇಕು. ತಂದೆಯು ಜ್ಞಾನಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಶರೀರವನ್ನಾದರೂ ಆಧಾರವಾಗಿ ತೆಗೆದುಕೊಳ್ಳುತ್ತಾರಲ್ಲವೇ? ಅದಕ್ಕೆ ರಥವೆಂದು ಹೇಳಲಾಗುತ್ತದೆ. ಇಲ್ಲದಿದ್ದರೆ ಅವರು ಹೇಗೆ ತಿಳಿಸುವುದು? ತಂದೆಯು ಪತಿತರಿಂದ ಪಾವನರಾದಕ್ಕಾಗಿ ಶಿಕ್ಷಣ ಕೊಡುತ್ತಾರೆ. ಇದರಲ್ಲಿ ಪ್ರೇರಣೆಯ ಮಾತಿಲ್ಲ, ಇದು ಜ್ಞಾನದ ಮಾತಾಗಿದೆ. ಅವರು ಹೇಗೆ ಬರುತ್ತಾರೆ? ಯಾರ ಶರೀರದಲ್ಲಿ ಬರುತ್ತಾರೆ? ಬರೋದಂತೂ ಅವಶ್ಯವಾಗಿ ಮನುಷ್ಯನಲ್ಲಿಯೇ. ಅಂದಾಗ ಯಾವ ಮನುಷ್ಯನಲ್ಲಿ ಬರುತ್ತಾರೆ? ಇದು ನಿಮ್ಮ ವಿನಃ ಯಾರಿಗೂ ತಿಳಿದಿಲ್ಲ. ಸ್ವಯಂ ರಚಯಿತ ತಂದೆಯೇ ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ. ನಾನು ಹೇಗೆ ಮತ್ತು ಯಾವ ರಥದಲ್ಲಿ ಬರುತ್ತೇನೆ, ನನ್ನ ರಥವು ಯಾವುದಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಇದರಲ್ಲಿ ಬಹಳ ಗೊಂದಲಕ್ಕೊಳಗಾಗಿದ್ದಾರೆ. ಯಾವುದೋ ರಥವನ್ನು ತೋರಿಸಿಬಿಡುತ್ತಾರೆ. ಪ್ರಾಣಿಗಳಂತೂ ತಂದೆಯು ಬರಲು ಸಾಧ್ಯವಿಲ್ಲ. ಪ್ರಾಣಿಗಳ ಶರೀರದಲ್ಲಿ ಪರಮಾತ್ಮ ಬರಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಯಾವ ಮನುಷ್ಯನಲ್ಲಿ ಬರುತ್ತೇನೆಂದು ತಿಳಿದುಕೊಳ್ಳಲು ಆಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಯಾವ ಮನುಷ್ಯನಲ್ಲಿ ಬರುತ್ತೇನೋ ಅದು ಸಹ ಭಾರತದಲ್ಲೇ ಬರುತ್ತೇನೆ. ಭಾರತವಾಸಿಗಳಲ್ಲಿಯೂ ಯಾರ ತಲೆಯಲ್ಲಿ ಬರುತ್ತೇನೆ? ರಾಷ್ಟ್ರಪತಿ ಅಥವಾ ಸಾಧು ಮಹಾತ್ಮ ರಥದಲ್ಲಿ ಬರುತ್ತೇನೆ ಅಥವಾ ಪವಿತ್ರ ರಥದಲ್ಲಿ ಬರಬೇಕೆಂದಿಲ್ಲ. ಏಕೆಂದರೆ ಇದಂತೂ ರಾವಣ ರಾಜ್ಯವಾಗಿದೆ. ದೂರ ದೇಶದಲ್ಲಿರೋರು ಪರದೇಶದಲ್ಲಿರೋರು ಬಂದರೆಂದು ಗಾಯನವಿದೆ. ಇದು ಸಹ ಮಕ್ಕಳಿಗೆ ತಿಳಿದಿದೆ. ಭಾರತವು ಅವಿನಾಶಿ ಖಂಡವಾಗಿದೆ ಎಂದು ಇದರ ವಿನಾಶವಾಗುವುದಿಲ್ಲ. ಅವಿನಾಶಿ ತಂದೆಯು ಅವಿನಾಶಿ ಭಾರತ ಖಂಡದಲ್ಲೇ ಬರುತ್ತಾರೆ. ಯಾರ ತಲೆಯಲ್ಲಿ ಬರುತ್ತಾರೆಂಬುದನ್ನು ಅವರೇ ತಿಳಿಸುತ್ತಾರೆ, ಮತ್ತಾರೂ ತಿಳಿಸುವುದಿಲ್ಲ. ನಿಮಗೂ ಸಹ ಗೊತ್ತಿದೆ, ತಂದೆಯು ಯಾವುದೇ ಸಾಧು ಮಹಾತ್ಮರಲ್ಲಿ ಸಹ ಬರಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಹಠಯೋಗಿಗಳು, ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಬಾಕಿ ಭಾರತವಾಸಿ ಭಕ್ತರು ಉಳಿದವರು. ಭಕ್ತಿಯ ಫಲವನ್ನು ಕೊಡಲು ಭಗವಂತನೇ ಬರಬೇಕಾಗುತ್ತದೆ. ಭಾರತದಲ್ಲಿ ಭಕ್ತರಂತೂ ಅನೇಕರಿದ್ದಾರೆ. ಇವರು ಬಹಳ ದೊಡ್ಡ ಭಕ್ತರಾಗಿದ್ದಾರೆ, ಇವರಲ್ಲಿ ಬರಬೇಕೆಂದು ಹೇಳುತ್ತಾರೆ. ಆದರೆ ಈ ರೀತಿ ಅನೇಕರು ಭಕ್ತರಾಗಿ ಬಿಡುತ್ತಾರೆ. ನಾಳೆ ಯಾರಿಗಾದರೂ ವೈರಾಗ್ಯ ಬಂದರೆ ಭಕ್ತರಾಗಿ ಬಿಡುವರು. ಅವರು ಈ ಜನ್ಮದ ಭಕ್ತರಾದಲ್ಲವೇ? ಅಂಥವರಲ್ಲಿ ಬರೋದಿಲ್ಲ. ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸಿದರೋ ಅವರಲ್ಲಿಯೇ ನಾನು ಬರುತ್ತೇನೆ. ದ್ವಾಪರದಿಂದ ಹಿಡಿದು ಭಕ್ತಿಯು ಪ್ರಾರಂಭವಾಗಿದೆ. ಇದರ ಲೆಕ್ಕವನ್ನು ಸಹ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಗುಪ್ತ ಮಾತುಗಳಾಗಿವೆ. ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸುತ್ತಾರೆ, ಯಾರು ನಂಬರ್ 1 ಪೂಜ್ಯರಾಗಿದ್ದರೂ, ಯಾರು ಪೂಜಾರಿಯಾಗುವರೋ ಅವರಲ್ಲಿಯೇ ನಾನು ಬರುತ್ತೇನೆ. ಭಗವಂತನೇ ಹೇಳುತ್ತಾರೆ, ಈ ರಥವೇ ಮೊದಲನೇ ನಂಬರ್ನಲ್ಲಿ ಹೋಗುತ್ತಾರೆ. ಮತ್ತೆ 84 ಜನ್ಮಗಳನ್ನು ಇವರೇ ತೆಗೆದುಕೊಳ್ಳುತ್ತಾರೆ. ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ. ಇವರೇ ನಂಬರ್ 1 ರಾಜರಾಗಬೇಕಾಗಿದೆ. ಇವರೇ ಬಹಳ ಭಕ್ತಿ ಮಾಡುತ್ತಿದ್ದರು. ಅಂದ ಮೇಲೆ ಭಕ್ತಿಯ ಫಲವೂ ಇವರಿಗೆ ಸಿಗಬೇಕು. ತಂದೆಯು ಮಕ್ಕಳಿಗೆ ತೋರಿಸುತ್ತಾರೆ, ನೋಡಿ, ಈ ಬ್ರಹ್ಮಾರವರು ನನ್ನ ಮೇಲೆ ಹೇಗೆ ಬಲಿಹಾರಾದರು, ಎಲ್ಲವನ್ನೂ ಕೊಟ್ಟು ಬಿಟ್ಟರು. ಇಷ್ಟೊಂದು ಜನ ಮಕ್ಕಳಿಗೆ ಕಲಿಸುವುದಕ್ಕಾಗಿ ಹಣವೂ ಬೇಕು. ಈಶ್ವರನ ಯಜ್ಞವು ರಚಿಸಲ್ಪಟ್ಟಿದೆ. ಖುದಾ ಇದರಲ್ಲಿ ಕುಳಿತು ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ಇದಕ್ಕೆ ವಿದ್ಯೆ ಎಂದು ಹೇಳಲಾಗುತ್ತದೆ. ಇಲ್ಲಿ ರುದ್ರ ಶಿವ ತಂದೆ ಯಾರು ಜ್ಞಾನಸಾಗರನಾಗಿದ್ದಾರೋ ಅವರೇ ಜ್ಞಾನವನ್ನು ಕೊಡೋದಕ್ಕಾಗಿ ಯಜ್ಞವನ್ನು ರಚಿಸಿದ್ದಾರೆ. ಈ ಅಕ್ಷರವು ಸಂಪೂರ್ಣ ಸರಿಯಾಗಿದೆ. ಸ್ವರಾಜ್ಯವನ್ನು ಪಡೆಯೋದಕ್ಕಾಗಿ ಯಜ್ಞವಾಗಿದೆ. ಇದಕ್ಕೆ ಯಜ್ಞವೆಂದು ಏಕೆ ಹೇಳುತ್ತಾರೆ? ಯಜ್ಞದಲ್ಲಂತೂ ಅವರು ಆಹುತಿ ಮಾಡುತ್ತಾರೆ. ನೀವಂತೂ ಓದುತ್ತೀರಿ, ಏನು ಆಹುತಿ ಮಾಡುತ್ತೀರಿ? ನಿಮಗೆ ಗೊತ್ತಿದೆ, ನಾವು ಓದಿ ಬುದ್ಧಿವಂತರಾಗುತ್ತೇವೆ. ನಂತರ ಈ ಇಡೀ ಪ್ರಪಂಚವೇ ಈ ಯಜ್ಞದಲ್ಲಿ ಸ್ವಾಹ ಆಗಿಬಿಡುತ್ತದೆ. ಯಜ್ಞದಲ್ಲೂ ಸಹ ಕೊನೆಯಲ್ಲಿ ಏನೆಲ್ಲವೂ ಸಾಮಗ್ರಿಗಳಿವೆಯೋ ಎಲ್ಲವನ್ನೂ ಹಾಕಿಬಿಡುತ್ತಾರೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ, ನಮಗೆ ತಂದೆ ಓದಿಸುತ್ತಿದ್ದಾರೆ. ತಂದೆಯು ಬಹಳ ಸಾಧಾರಣವಾಗಿದ್ದಾರೆ. ಮನುಷ್ಯರೇನು ಗೊತ್ತು? ಆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಹಳ ಮಹಿಮೆಯಾಗುತ್ತದೆ. ತಂದೆಯಂತೂ ಬಹಳ ಸಾಧಾರಣ ಸರಳ ರೀತಿಯಲ್ಲಿ ಕುಳಿತಿದ್ದಾರೆ. ಇದು ಮನುಷ್ಯರಿಗೆ ಹೇಗೆ ತಿಳಿಯುತ್ತದೆ? ಈ ದಾದಾರವರಂತೂ ವಜ್ರದ ವ್ಯಾಪಾರಿಯಾಗಿದ್ದರು. ಯಾವುದೇ ಶಕ್ತಿಯು ಕಣ್ಣಿಗೆ ಕಾಣಿಸುವುದಿಲ್ಲ.
ಕೇವಲ ಇವರನ್ನು ಅಂದರೆ ಬ್ರಹ್ಮ ತಂದೆಯನ್ನು ನೋಡಿ ಇಷ್ಟವಂತೂ ಹೇಳುತ್ತಾರೆ, ಇವರಲ್ಲಿ ಏನೋ ಶಕ್ತಿ ಇದೆ, ಇವರಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆಂದು ತಿಳಿಯೋದಿಲ್ಲ. ಇವರಲ್ಲಿ ಶಕ್ತಿಯಂತೂ ಇದೆ. ಆ ಶಕ್ತಿಯು ಎಲ್ಲಿಂದ ಬಂದಿತು? ತಂದೆಯು ಪ್ರವೇಶ ಮಾಡಿದರಲ್ಲವೇ? ಅವರ ಖಜಾನೆಯನ್ನು ಸುಮ್ಮನೆ ಕೊಟ್ಟು ಬಿಡುತ್ತಾರೆಯೇ? ನೀವು ಯೋಗ ಬಲದಿಂದ ಖಜಾನೆಯನ್ನು ಪಡೆಯುತ್ತೀರಿ. ಅವರಂತೂ ಸರ್ವಶಕ್ತಿವಂತನಾಗಿದ್ದಾರೆ. ಅವರ ಶಕ್ತಿಯು ಎಲ್ಲಿಯೂ ಹೊರಟು ಹೋಗೋದಿಲ್ಲ. ಪರಮಾತ್ಮನನ್ನು ಸರ್ವಶಕ್ತಿವೆಂದಂತೂ ಏಕೆ ಗಾಯನ ಮಾಡಲಾಗುತ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರಲ್ಲಂತೂ ಪೂರ್ಣ ತುಕ್ಕು ಹಿಡಿದಿತ್ತು. ಹಳೆಯ ದೇಹ, ಹಳೆಯ ಶರೀರ, ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ. ತುಕ್ಕನ್ನು ತೆಗೆಯೋರು ಒಬ್ಬರೇ ಸದ್ಗುರುವಾಗಿದ್ದಾರೆ. ಅವರು ಸದಾ ಪಾವನರಾಗಿದ್ದಾರೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದೆಲ್ಲವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಲು ಸಮಯವೂ ಬೇಕು. ನೀವು ಮಕ್ಕಳಿಗೆ ತಂದೆಯು ಎಲ್ಲವನ್ನು ವಿಲ್ ಮಾಡಿ ಬಿಡುತ್ತಾರೆ. ತಂದೆ ಜ್ಞಾನ ಸಾಗರ, ಶಾಂತಿ ಸಾಗರನಾಗಿದ್ದಾರೆ. ಬರುವುದು ಹಳೆಯ ಪ್ರಪಂಚದಲ್ಲಿ. ಯಾರು ವಜ್ರ ಸಮಾನರಾಗಿದ್ದರೂ ನಂತರ ಕವಡೆ ಸಮಾನರಾದರು, ಅವರಲ್ಲಿ ಪ್ರವೇಶ ಮಾಡುತ್ತಾರೆ. ಅವರು ಭಲೆ ಈ ಸಮಯದಲ್ಲಿ ಕೋಟ್ಯಾಧಿಪತಿ ಆಗಿರ್ಬೋದು, ಆದರೆ ಅಲ್ಪಕಾಲಕ್ಕಾಗಿ ಎಲ್ಲರದೂ ಸಮಾಪ್ತಿಯಾಗಿ ಬಿಡುತ್ತದೆ. ಮೌಲ್ಯವಂತರಂತೂ ನೀವಾಗಿರುತ್ತೀರಿ. ಈಗ ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಇವರು ವಿದ್ಯಾರ್ಥಿಯಾಗಿದ್ದಾರೆ. ಇವರು ಬಹಳ ಜನ್ಮಗಳ ಅಂತ್ಯದಲ್ಲಿದ್ದಾರೆ. ಇವರ ಅಂತ್ಯದಲ್ಲಿ ಆತ್ಮದಲ್ಲಿ ತುಕ್ಕು ಹಿಡಿದಿದೆ. ಯಾರು ಇವರಂದರೆ ಬ್ರಹ್ಮ ಬಾಬಾರವರು. ಯಾರು ಬಹಳ ಚೆನ್ನಾಗಿ ಓದುವರೋ ಅವರಲ್ಲಿಯೇ ತುಕ್ಕು ಹಿಡಿದಿದೆ. ಅವರೇ ಎಲ್ಲದಕ್ಕಿಂತ ಹೆಚ್ಚಿನ ಪತಿತರಾಗುತ್ತಾರೆ. ಮತ್ತೆ ಅವರೇ ಪಾವನರಾಗಬೇಕಾಗಿದೆ. ಈ ನಾಟಕವು ಮಾಡಲ್ಪಟ್ಟಿದೆ. ತಂದೆಯಂತೂ ಸತ್ಯವಾದ ಮಾತನ್ನು ತಿಳಿಸುತ್ತಾರೆ. ತಂದೆಯು ಸತ್ಯವಾಗಿದ್ದಾರೆ. ಅವರೆಂದೂ ಅಸತ್ಯವನ್ನು ಹೇಳುವುದಿಲ್ಲ. ಇವೆಲ್ಲ ಮಾತುಗಳನ್ನು ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಮಕ್ಕಳ ವಿನಃ ಮನುಷ್ಯರಿಗೆ ಹೇಗೆ ತಿಳಿಯುತ್ತದೆ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶ್ರೇಷ್ಠ ಪದವಿ ಪಡೆಯಲು ತಂದೆಯನ್ನು ಪೂರ್ಣ ಅನುಸರಿಸಬೇಕಾಗಿದೆ. ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ಟ್ರಸ್ಟಿಯಾಗಿ ಎಲ್ಲವನ್ನೂ ಸಂಪಾಲನೆ ಮಾಡಬೇಕು. ಪೂರ್ಣ ಬಲಿಹಾರಿಯಾಗಬೇಕಾಗಿದೆ. ಆಹಾರ ಪಾನೀಯ, ಚಲನೆ ವಲನೆ ಸಾಧಾರಣವಾಗಿರಬೇಕು. ಬಹಳ ಉನ್ನತ ಮಟ್ಟದ್ದೂ ಆಗಿರಬಾರದು, ಕನಿಷ್ಠ ಮಟ್ಟದ್ದೂ ಆಗಿರಬಾರದು. ಸೆಕೆಂಡ್ ಪಾಯಿಂಟ್, ತಂದೆಯು ಯಾವ ಸುಖ, ಶಾಂತಿ, ಜ್ಞಾನದ ಖಜಾನೆಯನ್ನು ವಿಲ್ ಮಾಡಿದ್ದಾರೆಯೋ ಅದನ್ನು ಅನ್ಯರಿಗೂ ಕೊಡಬೇಕು. ಕಲ್ಯಾಣಕಾರಿಗಳಾಗಬೇಕಾಗಿದೆ. ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದಾರೆ. ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ, ಶಾಂತಿ ಸಂಪನ್ನರಾಗುವಂತಹ ಮಹಾನ್ ಆತ್ಮಾಭವ. ಪವಿತ್ರತೆಯ ಶಕ್ತಿಯ ಮಹಾನತೆಯನ್ನು ತಿಳಿದು ಪವಿತ್ರ ಆತ್ಮ ಅರ್ಥಾತ್ ಪೂಜ್ಯ ದೇವಾತ್ಮರು ಈಗಲೇ ಆಗಿ ಅಂತ್ಯದಲ್ಲಿ ಆಗುವೆ ಎಂದಲ್ಲ. ಇಲ್ಲಿ ಬಹಳ ಕಾಲದಿಂದ ಜಮಾ ಮಾಡಿಕೊಂಡಿರುವ ಶಕ್ತಿ ಅಂತ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ. ಪವಿತ್ರರಾಗುವುದು ಏನೂ ಸಾಧಾರಣ ಮಾತಲ್ಲ. ಬ್ರಹ್ಮಚಾರಿಯಾಗಿದ್ದರೆ ಪವಿತ್ರರಾಗಿ ಬಿಟ್ಟೆ ಎಂದು ತಿಳಿಯುತ್ತಾರೆ. ಆದರೆ ಪವಿತ್ರತೆ ಜನನಿಯಾಗಿದೆ. ಸಂಕಲ್ಪದಿಂದಾಗಲಿ, ವೃತ್ತಿಯಿಂದಾಗಲಿ, ವಾಯುಮಂಡಲದಿಂದ, ವಾಣಿಯಿಂದ, ಸಂಪರ್ಕದಿಂದ ಸುಖ ಶಾಂತಿಯ ಜನನಿಯಾಗಬೇಕು. ಇವರಿಗೆ ಹೇಳಲಾಗುತ್ತದೆ ಮಹಾನ್ ಆತ್ಮ. ಇವತ್ತಿನ ಸ್ಲೋಗನ್ ಆಗಿದೆ, ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ದಯಾದೃಷ್ಟಿ ನೀಡಿ ವೈಬ್ರೇಷನ್ ಹರಡಿ. ಓಕೆ. ಓಂ ಶಾಂತಿ.